ಹಾಯ್ ಬುದ್ದೀಸ್, ನಾನು ನಿಮ್ಮ ಟ್ರಾವೆಲ್ ಹತ್ರ ಮಾತಾಡ್ತೀನಿ. ಕಿತಾಡಿ ಕಿರಣ್ ತಾನೆ ಇದೇನು ಸರ್ ಇಲ್ಲಿ? ಓ ಕಾಣಿಸ್ತಿಲ್ಲ, ಕಪ್ಗೆ ಕಾಣಿಸ್ತಿದ್ರೆ ಹೇಳಿ. ಆ ಕಡೆ ನೋಡೋದಲ್ಲ, ಇದು ಹಂಗೆ ಕಾಣುತ್ತಾ. ಹೌದು ಬ್ರೋ, ನಾವು ಅಲ್ಲಿ ಕೆಳಗಡೆಗೆ ಹೋಗ್ಬೇಕು ನೋಡಿ. ಆಲ್ರೆಡಿ ಲಾಸ್ಟ್ ಸ್ಟೇಜ್ಗೆ ಹೋಗ್ತಾ ಇದ್ದೀವಿ. ಝೂಮ್ ಮಾಡಿದ್ರೆ ಹಾಯ್ ಬುದ್ದೀಸ್, ನಾನು ನಿಮ್ಮ ಟ್ರಾವೆಲ್ ಹತ್ರ ಮಾತಾಡ್ತಿರೋದು. ನಿನ್ನೆ ರೂಮ್ದು ನಿಮ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಇನ್ನೇನು ಇವತ್ತು ಚೆಕ್ಔಟ್ ಆಗ್ತಾ ಇದ್ದೀವಿ. 2 ಡೇಸ್ ಇದೆ ರೂಮಲ್ಲಿದ್ದು. ನೋಡಿ ವ್ಯೂ ಹೇಗಿದೆ. ರೂಮ್ ಮಾತ್ರ ಅಲ್ಟಿ. ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬಿಟ್ರೆ ರೂಮ್ ಮಾತ್ರ ಅಲ್ಟಿ. ನೇಪಾಳ ವೆದರು ನೋಡಿ. ನಾನು ಇಲ್ಲಿ ಮಲಗಿದ್ದೆ, ಆದರ್ಶನ ಇಲ್ಲಿ ಮಲಗಿದ್ರು, ಮಂಜಣ್ಣ ಅಲ್ಲಿ ಮಲಗಿದ್ರು. ಆದರ್ಶನೂ ಫುಲ್ ರೆಡಿ ಆಗಿದ್ದಾರೆ. ಮಂಜಣ್ಣ ಆಲ್ರೆಡಿ ಈಚೆ ಹೋಗ್ತಿದ್ದಾರೆ. ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಅಕ್ಕಪಕ್ಕ ಗಲೀಜೆಲ್ಲ ನೋಡೋಕೆ ಹೋಗ್ಬೇಡಿ ಯಾರು. ಮಾಮೂಲಿ ಇರುತ್ತೆ. ಹುಡುಗರು ಮೇಲೆ ಅದೆಲ್ಲ ಮಾಮೂಲಿ ಇರುತ್ತೆ. ಗಾಯ್ಸ್, ಈಗ ನಾವು ಪೋಖ್ರಾನ್ಗೆ ಹೋಗ್ತಾ ಇದ್ದೀವಿ. ಪೋಖ್ರಾನಿಂದ ಮುಕ್ತಿನಾಥ ಟೆಂಪಲ್ ಕಡೆ ಹೋಗೋಣ ಅಂತ ಪ್ಲ್ಯಾನಲ್ಲಿದೆ. ನೆಕ್ಸ್ಟ್ ಜರ್ನಿಲಿ ಒಂದೊಂದಾಗಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇವರೇ ನಮ್ಮ ರೂಮು ಕ್ಲೀನೆಲ್ಲ ಮಾಡಿಕೊಟ್ಟಿದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಾವಿಲ್ಲ ಅಂತಂದ್ರೂ ಒಂದು ಐಟಮ್ನು ಅಲ್ಲೇ ಎಲ್ಲೆಲ್ಲಿ ಇಟ್ಟಿದ್ದು ಅಲ್ಲಲ್ಲೇ ಕ್ಲೀನಾಗಿಟ್ಟು. ಥ್ಯಾಂಕ್ ಯು. ನೇಪಾಳಿಯನ್ಸ್ ಹೇಗೆ ಅಂತಂದರೆ ಅತಿಥಿಗಳನ್ನ ತುಂಬ ಚೆನ್ನಾಗಿ ಸತ್ಕಾರ ಮಾಡ್ತಾರೆ ನೇಪಾಳಿಯನ್ಸು. ನಾನು ಈಗ ನೋಡಿ, ಪಾಪ ಶ್ಯಾಂಪು ಮತ್ತು ಸೋಪ್ ಒಂದೊಂದು ಪೀಸ್ ಕೊಡಿ, ಚೆನ್ನಾಗಿದೆ ನೋಡೋದಕ್ಕೆ ಅಂತಂದೆ. ಎಲ್ಲ ಕೊಟ್ಟರು ಒಂದೊಂದು. ಇವರು ಹೇಗಿದೆ ಅಂತಂದರೆ, ನಾವೀಗ 4 ದಿನ ಇಂಡಿಯಾ ಜರ್ನಿ ಮಾಡಿದ್ವು. ಅಲ್ಲಿ ಹೋಟ್ಲ್ಗಳು ಅಲ್ಲಿ ಸರ್ವಿಸ್ಗೂ ಇಲ್ಲಿ ಸರ್ವಿಸ್ಗೂ ಲಾಟ್ ಆಫ್ ಸರ್ವಿಸ್ ಡಿಫ್ರೆನ್ಸ್ ಇದೆ. ಇವರು ಟ್ರೀಟ್ ಮಾಡೋ ವೇನೇ ಬೇರೆ ಥರ. ಅತಿಥಿಗಳ ಥರ ನೋಡ್ಕೋತಾರೆ. ನಮಗೊಂಥರ ಎಜುಟೇಷನ್ ಆಗಲ್ಲ. ಗುಡ್ ಸರ್ವಿಸ್. ರೂಮಲ್ಲಿ ಸ್ವಲ್ಪ ಬಾತ್ರೂಮ್ ಚೆನ್ನಾಗಿರಲಿಲ್ಲ, ಅದು ಹೇಳೋಕ್ಕಾಗಲಿಲ್ಲ. ಅದೊಂದು ಬಿಟ್ಟರೆ ರೂಮ್ AC ಒಂದು ಸ್ವಲ್ಪ ವರ್ಕ್ ಆಗ್ತಿರಲಿಲ್ಲ. ಮತ್ತು ಇದು 4 ಸ್ಟಾರ್ ಹೋಟ್ಲ್ ವ್ಯೂ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಕಿರಣ್ ಬ್ರೋ ಮಾತ್ರ ಹುಡುಕಿ ನಮಗೋಸ್ಕರ ತುಂಬ ಚೆನ್ನಾಗಿರೋ ಹೋಟ್ಲೇ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ಕಿರಣ್ ಬ್ರೋ. ಆಲ್ರೆಡಿ ಐ ಥಿಂಕ್ ಕಿರಣ್ ಬ್ರೋ ರೆಡಿಯಾಗಿ ಹೋಗ್ತಿದ್ದಾರೆ ಅನ್ಕೋತೀನಿ. ಐ ಥಿಂಕ್ ವೆರಿ ಡೋಂಟ್ ನೋ. ಹಾಯ್ ಮ್ಯಾಮ್, ನಮಸ್ತೆ ಸರ್. ವೇರ್ ಇಸ್ ಕಿರಣ್ ಬ್ರೋ? ಕಿರಣ್ ಈಸ್ ಇನ್. ಓಕೆ. ನೀವು ಇಲ್ಲೇ ಕೂತಿದ್ದೀರಾ? ಕಾರಲ್ಲಿ ಇಟ್ಕೊಂಡು ಬರ್ತೀನಿ. ಇನ್ನೇನು ರೂಮ್ ನಮ್ದಲ್ವಲ್ಲ, ಚೆಕ್ಔಟ್ ಆಗಲೇಬೇಕು. ರೂಮ್ ಎಷ್ಟೇ ಚೆನ್ನಾಗಿದ್ರು 1 or 2 ಡೇಸ್ ಚೆಕ್ಔಟ್ ಆಗಲೇಬೇಕು. ಬಟ್ ತುಂಬ ಚೆನ್ನಾಗಿತ್ತು ರೂಮ್ ಮಾತ್ರ. ಸರ್ವಿಸು ಚೆನ್ನಾಗಿತ್ತು. ಇಟ್ಸ್ ಗುಡ್. ನೇಪಾಳಿ ಏಜೆಂಟೇನಾ? ರಾಘವೇಂದ್ರ ಏಜೆಂಟು. ಇವರೇ ಏಜೆಂಟು. ಇವರ ನೇಮ್ ವಿಕ್ರಮ್. ಇವರೇ ನೋಡಿ ನಮ್ಮ ನೇಪಾಳಿ ಏಜೆಂಟು ವಿಕ್ರಮ್ ಅಂತ. ಕಿರಣ್ ಬ್ರೋ ಬುಕ್ ಮಾಡಿರೋದು. His name is Kiran Kumar J. I know all of your detail. Emotional damage. ಎಲ್ಲ ನೋಡಿ, ನೇಪಾಳೀಸ್ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದು ಇಂಡಿಯನ್ ಕರೆನ್ಸಿ ಕೊಟ್ರಂತೂ ಫುಲ್ ಖುಷಿಯಾಗಿ ಹೋಗ್ತಾರೆ ನೋಡಿ. ಮೀಟಿಂಗಲ್ಲಿ ನವೀನಣ್ಣ ಮತ್ತು ಕಿರಣ್ ಬ್ರೋ, ಮಂಜಣ್ಣ 3 ಜನ ಮೀಟಿಂಗ್ ಮಾಡ್ತಿದ್ದಾರೆ. ಅವ್ರ MBC ಅವ್ರ ಜೊತೆ. ಈಗಲೇ ಬೇಕಾ? ಅದು ಫೋನ್ಪೇ ಮಾಡಿಕೊಡ್ತೀನಿ. ನಿಮ್ಮ ಕ್ಯಾಶ್ ಐತಲ್ಲ, ನಿಮಗೆ ಮಾಡಿಕೊಡ್ತೀನಿ. ನನ್ನ ಹತ್ರ ಒಟ್ಟಿನಲ್ಲಿ ಒಂದು ಕೆಲಸ ಮಾಡ್ತೀನಿ, ಎಲ್ಲರಿಗೂ ಸೇರಿ ನಾನೇ ಕೊಟ್ಬಿಡ್ತೀನಿ. ಹ್ಞೂ, ಹೇಳಿದ್ರು. ಅದೇ ಫೋನ್ ಪೇ ಕೊಡ್ಲಾ? ಇಲ್ಲಾಂದ್ರೆ ನನಗೆ ಹೌದು, ಅಲ್ಲೆಲ್ಲ ಕ್ಲಿಯರ್ ಅಂದರೆ ಬೆಟರ್. ಅದು ಮರ್ತೋಯ್ತೀವಿಲ್ಲ ಅಂದರೆ. ಇಲ್ಲಿ ನೋಡಿ, ಮಂಜಣ್ಣ ಕಲ್ತ್ಬಿಟ್ಟವ್ರೆ. ಆ್ಯಕ್ಷನ್ ಪ್ರೋ ಯೂಸ್ ಮಾಡೋಕ್ಕೆ ಕಲಿತಿದ್ದಾರೆ. ಥ್ಯಾಂಕ್ ಯು. ಸರಿ ದುದೇಶ್, ವಿಲ್ ಮೀಟ್ ಯು ಇನ್ ಪೋಖ್ರಾನ್. ಮಧ್ಯದಲ್ಲಿ ಜರ್ನಿಲಿ ಏನಾದರೂ ಅಪ್ಡೇಟು ಮಧ್ಯೆ ಏನಾದರೂ ಬರ್ತಾ ಇದ್ದರೆ ಮಾಡ್ತಾ ಇರ್ತೀನಿ.
ವೆದರ್ ತುಂಬ ಖರಾಬ್ ಆಗೋಗಿದೆ. ನೇಪಾಳಲ್ಲಿ ವೆದರ್ ಪ್ರೆಡಿಕ್ಷನ್ ಮಾಡೋದೇ ಕಷ್ಟನಂತೆ. ಹೇಗಿದೆ ಅಂತಂದರೆ ನೋಡಿ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಮಳೆ ಇದೆ. ಇಲ್ಲಿ ಮಳೆ ಜಾಸ್ತಿ ಆದಷ್ಟು ಲ್ಯಾಂಡ್ ಸ್ಲೈಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ದೇವ್ರದಿಂದ ಪೋಖ್ರಾನ್ ಹತ್ರ ಎಲ್ಲ ಯಾವುದು ಲ್ಯಾಂಡ್ ಸ್ಲೈಡಿಂಗ್ ಹಾಕಿದರೆ, ಮುಕ್ತಿಧಾಮ ಬಂದು ಒಂದು ಹೈಯೆಸ್ಟ್ ಪೀಕಲ್ಲಿರೋದೊಂದು ವಿಷ್ಣು ಟೆಂಪಲ್. ವರ್ಲ್ಡಲ್ಲೇ ಅತಿ ಎತ್ತರವಾಗಿರೋ ವಿಷ್ಣು ಟೆಂಪಲ್ ಮುಕ್ತಿಧಾಮ. ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇರುತ್ತಂತೆ. ದೇವ್ರದಿಂದ ಆಗದೆ ಇದ್ದರೆ ವಿ ಕ್ಯಾನ್ ವಿಸಿಟ್ ಮುಕ್ತಿಧಾಮ್. ಇಲ್ಲ ಅಂದರೆ ಮುಕ್ತಿಧಾಮ್ ಹೋಗೋದು ಚಾನ್ಸಸ್ ತುಂಬ ಕಮ್ಮಿ ಇದೆ. ದಯವಿಟ್ಟು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಮುಕ್ತಿಧಾಮು ನೋಡೋದಕ್ಕೆ. ಯಾಕೆಂದರೆ ನನ್ನ ವ್ಯೂವರ್ಸ್ಗೂ ಮುಕ್ತಿಧಾಮ್ ತೋರಿಸ್ಬೇಕು ಅಂತ ತುಂಬ ಆಸೆ ಇದೆ ನನಗೆ. ಅದಕ್ಕೋಸ್ಕರ ರೋಡೇ ಕಾಣಿಸ್ತಿಲ್ಲ ಅನ್ನೇ. ಕ್ಯಾಮ್ರಾಗೆ ಚೆನ್ನಾಗಿ ಕಾಣಿಸ್ತಿದೆ ರೋಡು. ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಕ್ಯಾಮ್ರಾಗೆ ಚೆನ್ನಾಗಿ ಕಾಣಿಸ್ತಿದೆ. ರಿಯಲ್ ಕಣ್ಣಿಗೆ ಪೂರ್ತಿ ಫಾಗ್ ಯಾವ ಲೆವೆಲ್ಗಿದೆ ಅಂತಂದರೆ ರೋಡು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. 40-50 ಹೋಗ್ತಿದ್ದೆ ಗಾಡಿ. ನಮ್ಮ ಟೋಟಲ್ ಟೀಮು ಸೇಮ್ ಇದೇ ಥರ ನಿಧಾನಕ್ಕೆ ಬರ್ತಾಯಿದೆ. ನಾನೇ ಫ್ರಂಟ್ ಹೋಗ್ತಾ ಇದ್ದೀನಿ. ನೋಡಿ ಏನಾರ ಕಾಣಿಸ್ತಿದೆಯಾ ಮುಂದ್ಗಡೆ, ಏನಿದೆ, ಎಷ್ಟೆಲ್ಲ ಇದೆ, ಏನಾದರೂ ಗೊತ್ತಾಗ್ತಿದೆಯಾ, ಎಷ್ಟು ಫಾಗಿದೆ. ನೋಡೋಕ್ಕೆ ಒಂದು ವಂಡರ್ಫುಲ್ ವ್ಯೂ. ಲೈಫಲ್ಲಿ ಈ ಥರದ್ದೆಲ್ಲ ಎಂಜಾಯ್ ಮಾಡಲೇಬೇಕು. ಯಾಕಂದರೆ ಸತ್ತ ಮೇಲೆ ಏನು ಎತ್ತು ಹೋಗ್ತೀವಿ ಹೇಳಿ. ದುಡ್ದಿರೋದ್ರಲ್ಲಿ ಮಿನಿಮಮ್ 30% ನಾವು ಟ್ರಾವೆಲ್ಗೆ ಇಟ್ಟರೆ ನಮ್ಮ ಜೀವನದಲ್ಲಿ ನಾವು ಸಾರ್ಥಕ. ಯಾಕೆಂದರೆ ಸತ್ತ ಮೇಲೆ ಎತ್ಕೋಗೋದೇ ನೆನಪುಗಳು ಅಂತ ಹೇಳ್ತಾರೆ. ಇನ್ನೇನು ಎತ್ಕೋಗೋಕ್ಕಾಗಲ್ಲ. ಕೊನೆಗೆ ಒಂದು ಹುಡ್ದಾರನೂ ಬಿಡಲ್ಲ, ಕಿತ್ಕೋತಾರೆ. ಅದಕ್ಕೆ ಹೇಳ್ತಿರೋದು ಗಾಯ್ಸ್, ಯಾವತ್ತು ಚೆನ್ನಾಗಿದ್ದಾಗಲೇ ಎಕ್ಸ್ಪ್ಲೋರ್ ಮಾಡಿಬಿಡ್ಬೇಕು. ವಯಸ್ಸಾದ್ಮೇಲೆ ಎಷ್ಟೇ ದುಡ್ಡಿದ್ರೆ ಏನು, ಇಷ್ಟಪಟ್ಟಿದ್ದು ಊಟ ತಿನ್ನೋಕ್ಕಾಗಲ್ಲ, ಇಷ್ಟಪಟ್ಟಿದ್ದು ಪ್ಲೇಸ್ಗೆ ಹೋಗೋಕ್ಕಾಗಲ್ಲ. ಆವತ್ತು ಎಷ್ಟೇ ಕೋಟಿ ದುಡ್ಡಿದ್ರೆ ಏನು ಹೇಳಿ. ಒಟ್ಟು 3100 ಚಿಲ್ಲರೆ ಆಯಿತು 3 ಟಿಕೆಟ್ಗೆ. ಎಲ್ಲ ಸೇರಿ ಅನ್ಕೋತೀನಿ, ಕೇಬಲ್ ಕಾರ್ಟು ಮತ್ತು ದರ್ಶನ ಎಲ್ಲ ಸೇರಿ ಆಗಿದೆ. ಏನಿದೆ ಡಿವೈಡೆಡ್ ಬೈ 3 ಸಾಯಂಕಾಲಕ್ಕೆ ಮೆಟ್ಲು ಹತ್ತಾ ಇದ್ದೀವಿ. ಬೆಟ್ಟ, ಚಿಕ್ಕ ಬೆಟ್ಟ. ನೀವು ನೇಪಾಳಿಗೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಈ ವಿಗ್ರಹ ಸ್ಟಾರ್ಟಿಂಗ್ ನಮ್ಮ ಹತ್ರ ನಮ್ಮ ಹೊಯ್ಸಳ ದೇವಸ್ಥಾನ ಇದಿರುತ್ತಲ್ಲ ಲಾಂಛನ, ಆ ಥರ ಇದೆ ನೋಡಿ ಲಾಂಛನ. ಇದು ಹುಲಿ ಅನ್ಕೋತೀನಿ. ಇದು ಹುಲಿ ವಿಗ್ರಹ. ಜಗ ಸ್ಟಾರ್ಟ್ ಆಗೋಯ್ತಲ್ಲ ನೋಡಿ ಇಲ್ಲಿ. हाँ अभी ಆಜಿ 5 ಗಂಟೆ ಫೈನಲ್ ಅಂತ. ಅಷ್ಟೊಂದು ಟೈಮ್ ಇರುತ್ತೆ ಅಂತಲ್ಲ. ಅಲ್ಲೇ ಮಲಿಕೋಬೇಕು ನಾವು. 5 ಗಂಟೆಗೆ ಏನಾದರೂ ಫ್ರೆಂಡ್ಸ್ ಕ್ಲೋಸ್ ಆಗೋದ್ರೆ, ನಾವು ಲೇಟ್ ಮಾಡಿದ್ರೆ ಅಲ್ಲೇ ಮಲಗಬೇಕಾಗತ್ತೆ ಅಷ್ಟೇ. ನೋ ಎಕ್ಸಿಟ್, ಓನ್ಲಿ ಎಂಟ್ರಿ. ಅಣ್ಣ 5 ಗಂಟೆಗೆ ವಾಪಸ್ ಬಂದುಬಿಡ್ಬೇಕಂತೆ. ಇಲ್ಲಾಂದ್ರೆ ಅಲ್ಲೇ ಆಲ್ಟಾ. ಹಾಂ ಅಷ್ಟು ಮೇಲಿಂದ ನೋಡಿ ಕೇಬಲ್ ಕಾರ್ಟು ಅಷ್ಟು ದೊಡ್ಡದಲ್ಲ, ಮೀಡಿಯಮ್ ಆಗಿದೆ. ಅದ್ರ ಹೆಸರೇನಣ್ಣ? ಹಾಂ, ಪ್ಯಾರಾಗ್ಲೈಡಿಂಗು. ಮಂಜಣ್ಣ ನೀವು ಒಬ್ಬರು ಬಂದ್ಬಿಡಿ ಜೊತೆಗೆ. ಅವ್ವ ಇಂಬ್ಯಾಲೆನ್ಸ್ ಆಗತ್ತಾ? ಏನಿದು ಪಾಪುದ? ಓಕೆ, ಖಾಲಿದು. ಮತ್ತು ಮಗ ಇಸ್ಕೊತಾ ಇದ್ದರೆ ಡಸ್ಟ್ಬಿನ್ಗೆ ಹಾಕಿ ಅಂತ ಇರಬೇಕು. ಏನು ಹೇಳಿದ್ರು ಈಗ ಎಲ್ಲ ಆದರ್ಶ ಎಲ್ಲ ಯೂಟ್ಯೂಬರ್ಸ್ ಆಗ್ಬಿಟ್ಟವ್ರೆ. ಒಂದು ಮಾತಾಡಿದ್ರು ಜಗದ್ವಿಖ್ಯಾತಿ ಮಾಡ್ಬಿಡ್ತಾರೆ. ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಎಡಿಟ್ ಮಾಡಬೇಕು ಹೇಳಿದ್ದೀನಿ. ಹೆಸರು ಹೇಳಿ. ಕೇಸ್ ಹಾಕೋತೀನಲ್ಲವ್ರೆ. ಹೆಸರು ಮನೋಕಾಮನ ಟೆಂಪಲ್. ಇದು ಹೋಯ್ತಿರೋದ್ರ ಹೆಸರು ಕೇಬಲ್ ಕಾರ್. ಕೇಬಲ್ ಕಾರ್. ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೆ ಇರೋ ಕಾಯಿ ಯಾವುದು? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ ಏನಂತೀರ? ತಾಯಿಗೆ ಕೈ ಮುಗಿಸಿ
ದೇವ್ರು ಒಳ್ಳೇದು ಮಾಡ್ತಾನೆ ನನಗೆ. ಏನಂತೀರಾ ಅಷ್ಟೇ. ಮನೆ ಟೆಂಪಲ್ ರೋಡ್ ಇದು 5 ಗಂಟೆ ಕ್ಲೋಸ್ ಅಂತೆ. ಅಷ್ಟರೊಳಗಡೆ ನಾವು ದೇವ್ರ ದರ್ಶನ ಮಾಡ್ಕೊಂಡು ರಿಟರ್ನ್ ಹೋಗ್ಬೇಕು. ಆದಷ್ಟು ಬೇಗ ಹೋಗ್ತಾ ಇದ್ದೀವಿ. ಮಧ್ಯೆ ನಮ್ಮ ಫೋಟೋನ ಸ್ವಲ್ಪ ತೋರಿಸ್ತಿರಪ್ಪ. ನಮ್ಮ ಚಾನಲ್ ನಮ್ಮ ಫೇಸ್ ಎಲ್ಲ ಬರೀ ರೋಡ್ ಫೇಸ್ ಆದರೆ ನಮಗೂ ಬೇಜಾರಾಗಲ್ವಾ? ಸೇಮ್ ನಮ್ಮ ಲೋಕಲ್ ಧರ್ಮಸ್ಥಳ, ಕುಕ್ಕೆ ಈ ಥರ ಪ್ಲೇಸ್ಗಳಿದೆಲ್ಲ ನೋಡಿ. ಎಲ್ಲ ಆಟ ಸಾಮಾನು ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದಾರೆ. ಮಾತ್ರ ಅವ್ರು ಕೊಡಿಸಿ ಸುಸ್ತಾಗ್ಬಿಡ್ತಿದ್ವು. ಮನೋಕಾಮನಾ ಟೆಂಪಲ್ ಬಂದ್ಬಿಟ್ಟು 5 ಗಂಟೆಗೆ ಬಾಕ್ಲು ಅಂತ ಬೇಗ ಓಡ್ ಬರ್ತಾಯಿದ್ದೀವಿ. ಸುಸ್ತಾಗೋಯ್ತು. ನೋಡಿ ಟೆಂಪಲ್ ಹೇಗಿದೆ. ದಿಸ್ ಇಸ್ ಗುಡ್. ಚೆನ್ನಾಗಿದೆಯಾ? ಒಳಗಡೆ ಅಲೋ ಇಲ್ಲ ಅನ್ಕೋತೀನಿ. ನೋಡಿ ಹೆಚ್ಚು ಕಮ್ಮಿ ನಾವು ಬಂದಿದ್ದ ಜಾಗ ಕಾಣಿಸ್ತಿಲ್ಲ, ಆ ಕಡೆ ಕಾಣುತ್ತೆ ಅನಿಸುತ್ತೆ. ಇಂಥ ಜಾಗದಲ್ಲಿ ನಾವು ಒಂದು ಅರ್ಧ 1 ಗಂಟೆ ನೀಟಾಗಿ ಸ್ಪೆಂಡ್ ಮಾಡ್ಬೇಕು. ಈಗ ಟೈಮ್ ಆಗೋಗಿದೆ. ಎಲ್ಲಣ್ಣ ನಾವು ಬಂದಿದ್ದ ಜಾಗ ಟೈಮೇ ಇಲ್ಲ. ಅದೇ ಅಂತಿರೋದು. ಒಂದು ಮೊದಲೇ ಸ್ವಲ್ಪ ಸಮಥಿಂಗ್ ಇಸ್ ಬೆಟರ್. ಹಾಂ ಅಲ್ವಾ? ಹೆಚ್ಚು ಕಮ್ಮಿ ಅಲ್ಲಿ ನೋಡಿ ಆ ಕೆಳಗಡೆ ತಪ್ಪಲಿದೆಯಲ್ಲ, ಅಲ್ಲಿ ಅದು ಕಾಣಿಸ್ತಾನೆ ಇಲ್ಲ. ನಾವು ಬಂದಿದ್ದ ಜಾಗ ಅಲ್ಲಿಂದ ನಾವು ಬಂದಿದ್ದು. ಆ ನೇಚರ್ ವ್ಯೂ ನೋಡಿ ಹೇಗಿದೆ ಅಂತ. ಇಲ್ಲ, ನಾವು ಈ ಕಡೆ ಬಂದಿಲ್ಲ. ನಾವು ಬಂದಿರೋದು ಈ ಕಡೆಯಿಂದ. ಅಣ್ಣ ಈ ಕಡೆನೇ ಇಲ್ಲ, ಕೇಬಲ್ ಕಾರ್ ಆ ಕಡೆ ಬಂದಿರೋದು ನಾವು ಆಪೋಸಿಟ್ ಸೈಡು. ಸುತ್ಕೊಂಡು ಹಿಂಗಲ್ಲ ನೋಡ, ರಿಟರ್ನ್ ಬಂದಿಲ್ಲ. ಇಲ್ಲ ಇಲ್ಲ ಇಲ್ಲ, ಕೇಬಲ್ ಕಾರಲ್ಲಿ ಕಾಣ್ತಾ ಇದೆ ಇಲ್ಲಿ. ಅಣ್ಣ ಹೊರಟೋಗದಾ? ಬೇಗ ಬೇಗ ಬೇಗ. ನಾವು ಆ ಕಡೆ ಅಂತ ಬಂದಿದ್ದು. ತಪ್ಪು ಮಾಹಿತಿಗಾಗಿ ಕ್ಷಮೆ ಇರಲಿ. ನಾನೇ ಕೌಂಟೆ ಯಾರಿಗೆ ಮಾಡ್ಕೊಂಬನ್ನಿ, ನಾವು ಶೂ ಹಾಕತಾ ಇರ್ತೀವಿ. ಹಾಂ, ಶೂಟ್ ಮಾಡೋರ್ಗು ಶೂ ಹಾಕೋದು. ಏನಾದರೂ ಒಂದು ಕೀ ಬಂಚ್ ಆದರೂ ತೊಗೊಳ್ಬೇಕು ಅಂತ ಆಸೆ ಬಂದಿರೋ ಜಾಗದಲ್ಲಿ. ಅವ್ರ ಜೊತೆ ಬಂದರೆ ಆಗಲ್ಲ ಅಂತ ಗೊತ್ತು. ತಪ್ಪು ನಮ್ಮದು ಅಲ್ಲ, ಅವ್ರದ್ದು ಅಲ್ಲ. 5 ಗಂಟೆ ಕ್ಲೋಸು. 5 ಗಂಟೆ ಒಳಗೆ ಹಿಡಿದಿಲ್ಲ ಅಂದರೆ ನಾವಿಲ್ಲಿ ಬಂದು 2 ಮ್ಯಾಗ್ನೆಟ್ ತೊಗೊಂಡೆ. ಪರ್ಚೇಸ್ ಅಂದರೆ ಇನ್ನೇನು ಎಲ್ಲ ಮಿಕ್ಕಿದ್ದೆಲ್ಲ ಮಕ್ಕಳಿಗೆ ಏನು ಅಷ್ಟು ಜಾಸ್ತಿ ತೊಗೊಳೋದು ಬೇಡ ಅಂತ ನೋಡ್ತೀನಿ. ಮುಂದಕ್ಕೆ ಹೋದ್ರೆ ಸಿಕ್ಕಂಗೆ ನೋಡ್ತೀನಿ. ಮಕ್ಕಳಿಗೆ ಸಿಗ್ಬೋದಾ? ನನ್ನ ಮಗಳು ಪೂರ್ತಿ ಲಬ್ಬು ಹುಚ್ಚು. ನೋಡೋಣ ಬೇರೆ ಥರ ಲಬ್ಬು ಸಿಕ್ಕಿದೆ. ಎಲ್ಲ ನೇಪಾಳದಿಂದ ಏನು ತಂದೆ ಅಂತ ಕೇಳ್ತಾರೆ. ಏನು ಕೊಡ್ಸೋಕ್ಕಾಗುತ್ತೆ? ಅದಕ್ಕೆ ಕೀ ಬಂಚ್ಗಳು ತೊಗೊಂಡಿದ್ದೀನಿ. ಸಿಕ್ಕಿದ ಕಡೆ ಸ್ವಲ್ಪ ತೊಗೊಳ್ಳೋದು. ಒಂದೇ ಸರ್ತಿ ತೊಗೊಳಕ್ಕೂ ಆಗೋಲ್ಲ. ಅದಕ್ಕೆ ಸ್ವಲ್ಪ ತೊಗೊಳ್ತಾಯಿದ್ದೀನಿ. ಟೈಮ್ ಇದೆ, ಬಟ್ ನಮ್ಮ ಗುಂಪು ಬಿಡಲ್ಲ. ಫೋನ್ ಮಾಡ್ತಾಯಿದೆ ಅವ್ರಿಗೆ. ಗಾಬರಿ ರಘುವಣ್ಣ ಲೇಟ್ ಮಾಡ್ತಾರೆ ಅಂತ. 5 ಗಂಟೆ ಲಾಸ್ಟು. ನಾನು ಟೈಮ್ ನೋಡ್ಕೊಂಡೇ ಬರ್ತಿದ್ದೀನಿ. ಲಾಸ್ಟ್ 5 ಗಂಟೆಗಲ್ವಾ? ಒಟ್ಟಲ್ಲಿ ಮಿಸ್ ಮಾಡಿಕೊಂಡು ಸರ್, ತುಂಬ ಮಿಸ್ ಮಾಡಿಕೊಂಡ್ವು. ನಮ್ಮ ವೀಡಿಯೋದಲ್ಲೂ ನಿಮ್ಮನ್ನ ಮಿಸ್ ಮಾಡ್ಕೊಂಡು ಅಂತ ಹಾಕ್ಬಿಟ್ಟಿರ್ತೀವಿ. ದೇವ್ರ ಸತ್ತಲ್ಲ ಇಲ್ಲ, ದೇವ್ರ ನಾ ಥರ ಬಿಸ್ನೆಸ್ ಮಾಡಲ್ಲ. ಈಗ ಆನ್ ಮಾಡ್ಕೊಂಡೆ. 1 ನಿಮಿಷ ಹಂಗೆ ಇರಿ. ನೋಡಿ ಕಾಣ್ತಾ ಇದೆಯಾ ಬ್ರೋ? ನಾವು ಅಲ್ಲಿ ಕೆಳಗಡೆಗೆ ಹೋಗ್ಬೇಕು. ನೋಡಿ ಆಲ್ರೆಡಿ ಲಾಸ್ಟ್ ಸ್ಟೇಜ್ಗೆ ಹೋಗ್ತಾ ಇದ್ದೀವಿ. ಝೂಮ್ ಮಾಡಿದ್ರೆ ಕಾಣಿಸುತ್ತಲ್ಲ ನಮ್ಮ ಕೆಂಪಿ? ಕಾಣಿಸ್ತಿದ್ದಾಳ ಅಲ್ಲಿ ಬ್ಲರ್ ಆಗಿ? ಇದ್ರ ಮೇಲೆ ಝೂಮ್ ಮಾಡೋಕ್ಕಾಗಲ್ಲ. ನಾನು 25% ಝೂಮ್ ಮಾಡಿದ್ದೀನಿ. ನೋಡಿ ಅಲ್ಲಿ ನಮ್ಮ ಮಂಜಣ್ಣಂದು ಐತೆ ಗಾಡಿ. ಅಲ್ಲಿ ಗಜನೂ ಐತೆ, ಗಜನ್ ಪಕ್ಕ ಕಾಳನೂ ಐತೆ. ಎಲ್ಲ ಪಕ್ಕನೇ ನಿಲ್ಲಿಸಿದ್ದೀವಿ. ನೋಡಿ ಅಲ್ಲಿ ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ, ಕಪ್ಗೆ ಕಾಣಿಸ್ತಿದ್ದೀನಿ. ಹೇಳಿ, ಪರವಾಗಿಲ್ಲ, ಆಮೇಲೆ ಎಡಿಟ್ ಮಾಡ್ಕೊತೀವಿ. ಹೇಳಿ, ಅದೇನು ಹೇಳಿದ್ರಲ್ಲ ಈಗ ತಾನೆ. ಏನು ಇಲ್ಲ, ನಾವು ರಘುವಣ್ಣನ ಚಾನಲ್ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಈಗ ಆಲ್ರೆಡಿ 4 ಅವ್ರದ್ದು ಅದು ನಮ್ಮ ಕಿರಣ್ ತಂದೆ ಲಕ್ಷ ಆಗಲಿ ಅಂತ ನಾವು ಹೃದಯಾಂತರದಿಂದ ಹಾರೈಸ್ತೀವಪ್ಪ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.